ಬಿಸಿಲಾದರೇನು ಮಳೆಯಾದರೇನು. ಇದು ನನ್ನ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಆದರದ ಸ್ವಾಗತ. ಈ ಬಾರಿಯ ವಿಶೇಷ ದಾಸವಾಳದ ತಂಗುದಾಣ. ಇದಕ್ಕೆ ಸುಮಾರು 13ರಿಂದ 14 ವರ್ಷವಾಗಿದೆ. ದಿನ ಹೋದಂತೆ ಬೆಳೆಯುತ್ತಾ ಹೂವು ಬಿಡುತ್ತಾ ಹರಡಿಕೊಳ್ಳುತ್ತಾ ನಿಂತಿದೆ. ಅಣ್ಣಪ್ಪ ಈರನಾಯ್ಕ ಎನ್ನುವವರು ರಸ್ತೆ ಪಕ್ಕದ ತಮ್ಮ ಅಂಗಡಿಯ ಎದುರಿಗೆ ದೇವರ ಪೂಜೆಗೆಂದು ಕೆಂಪು ದಾಸವಾಳ ಗಿಡ ನೆಟ್ಟು ನೀರೆರೆದು ಪೋಷಿಸುತ್ತಾ ಬಂದಿದ್ದರು. ಎತ್ತರ ಬೆಳೆದ ಬುಡದ ಗಿಡ ಬಸ್ಗೆ ಕಾಯುವವರಿಗೆ ನೆರಳು ನೀಡುತ್ತಾ ಮೇಲೆ ಹೂ ಬಿಡುತ್ತಾ ಹೋದಂತೆಲ್ಲ ಅದಕ್ಕೆ ಕಟ್ಟೆ ಕಟ್ಟಿ ನೀರುಣಿಸಿ ಪ್ರಯಾಣಿಕರಿಗೆ ಕೂರುವ ವ್ಯವಸ್ಥೆ ಮಾಡಿದರು. ನಂತರ ದಾಸವಾಳದ ರೆಂಬೆ ಕೊಂಬೆಗಳು ವೃತ್ತಾಕಾರದಲ್ಲಿ ಹರಡಿಕೊಳ್ಳುವಂತೆ ಮಾಡಿ ಎಲ್ಲೆಲ್ಲಿ ಅಡ್ಡಕೋಲು ಉದ್ದಕೋಲು ಆ ಚಪ್ಪರದ ಆಧಾರಕ್ಕೆ ಬೇಕೋ ಅಲ್ಲಲ್ಲಿ ಅವುಗಳನ್ನು ಅಳವಡಿಸಿದ್ದಾರೆ. ಈ ತಂಪು ತಂಗುದಾಣಕ್ಕೆ ಜಾಹೀರಾತು ಫ್ಲೆಕ್ಸ್ಗಳನ್ನು ಸಹ ನೇತು ಹಾಕಿದ್ದಾರೆ. ಮಳೆಯಾದರೇನು ಬಿಸಿಲಾದರೇನು ಒಟ್ಟಾರೆ ಈ ದಾಸವಾಳದ ಚಪ್ಪರದ ಮೇಲ್ಭಾಗ ದೇವರ ತಲೆಗೆ ಹೂವಾದರೆ ಕೆಳಭಾಗ ಕೂತ ಜನರ ತಲೆಗೆ ನೆರಳಾಗುವುದರ ಜೊತೆ ರಸ್ತೆಯಲ್ಲಿ ಹಾದು ಹೋಗುವವರ ಗಮನ ಸೆಳೆಯುವಂತಿದೆ. ಅರೆ ಇದೆಲ್ಲಿದೆ ಎಂದರೆ ಅರೆಂದೂರಿನಲ್ಲಿದೆ. ಸಾಗರ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ಕವಂಚೂರು ಗ್ರಾಮದ ಸಮೀಪ ಬರುವ ಅರೆಂದೂರಿನಲ್ಲಿ ಈ ದಾಸವಾಳ ತಂಪುದಾಣವಿದೆ. ವಿಭಿನ್ನವಾಗಿರುವ ಈ ಬಸ್ ಸ್ಟಾಪ್ ನಿರ್ಮಿಸಿದವರಿಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಶೇಷದೊಂದಿಗೆ. ಧನ್ಯವಾದಗಳು.